ಕಾವಲಿಯಂತಾಗಿದ್ದಂತಹ ಮಲೆನಾಡಿಗೆ ಮಳೆರಾಯ ತಂಪೆರೆದಿದ್ದಾನೆ. ಶಿವಮೊಗ್ಗ, ತೀರ್ಥಹಳ್ಳಿ, ಹೊಸನಗರ, ಶಿಕಾರಿಪುರ ಸೇರಿದಂತೆ ಹಲವೆಡೆ ಮಳೆಯಾಗಿದೆ. ಧಾರಾಕಾರವಾಗಿ ಸುರಿತಾ ಇರುವಂತಹ ಮಳೆಯಿಂದ ರೈತರ ಮುಖದಲ್ಲಿ ಮಂದಹಾಸ ಮೂಡಿದೆ. ಉಡುಪಿ ಬರಲು ಸಾಧ್ಯವಿಲ್ಲ, ಕಾನೂನು ಪ್ರಕಾರ ಕ್ರಮ ಆಗುತ್ತದೆ ಅಂತ ಕೊಡಗಿನ ಮುಟ್ಲು ಗ್ರಾಮದಲ್ಲಿ ಗೃಹ ಸಚಿವ ಪರಮೇಶ್ವರ್ ತಿಳಿಸಿದ್ದಾರೆ. ಮೀನಾ ಕುಟುಂಬಕ್ಕೆ ನ್ಯಾಯವನ್ನ ಒದಗಿಸುತ್ತೇವೆ, ವಿಶೇಷವಾಗಿ ಸ್ಪೆಷಲ್ ಪ್ರಾಸಿಕ್ಯೂಟರ್ ನೇಮಕ ಮಾಡಲಾಗುವುದು ಅಂತ ತಿಳಿಸಿದ್ರು. ಯಕ್ಷಗಾನದ ಹಿರಿಮೆ ಇದೀಗ ಗಡಿದಾಟಿ ಮಹಾರಾಷ್ಟ್ರದಲ್ಲೂ ಸದ್ದು ಮಾಡಿದೆ. ಸಂಪೂರ್ಣ ಮರಾಠಿ ಭಾಷೆಯಲ್ಲಿ ನಡೆದ ಅಪರೂಪದ ಯಕ್ಷಗಾನ ಮಹಾರಾಷ್ಟ್ರ ಪ್ರೇಕ್ಷಕರ ಗಮನ ಸೆಳೆದಿದೆ. ಸಾವಂತವಾಡಿಯ ಅರಮನೆ ಸೇರಿದಂತೆ ಒಟ್ಟು 3 ಕಡೆಗಳಲ್ಲಿ ಪ್ರದರ್ಶನ ನಡೆದಿದೆ. ಹಾಡು, ಸಂಭಾಷಣೆ ಸಹಿತ ಎಲ್ಲವೂ ಮರಾಠಿಯಲ್ಲಿ ನಡೆದು ಆ ಭಾಗದ ಜನರ ಹುಬ್ಬೇರುವಂತೆ ಮಾಡಿದೆ. ಮರಾಠಿ ಬಾರದ 6 ಮಹಿಳೆಯರು, ಇತರ ಪುರುಷರನ್ನ ಒಳಗೊಂಡ ಕಲಾವಿದರು 3 ತಿಂಗಳ ಅವಧಿಯಲ್ಲಿ ಅಭ್ಯಾಸದೊಂದಿಗೆ ಕಲಿತು ಯಕ್ಷಗಾನವನ್ನ ಪ್ರದರ್ಶಿಸಿದ್ದಾರೆ. ಹೇಮಾವತಿ ಎಕ್ಸ್‌ಪ್ರೆಸ್ ಲಿಂಕ್ ಕೆನಾಲ್ ಯೋಜನೆಗೆ ವಿರೋಧಿ ಹೋರಾಟ ಆರಂಭವಾಗಿದೆ. ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಸುಂಕಾಪುರದಲ್ಲಿ ನಾಲೆಗೆ 3 ಅಡಿ ಮಣ್ಣು ಹಾಕುವ ಮೂಲಕ ನಾಲೆ ಮುಚ್ಚುವ ಸಾಂಕೇತಿಕ ಹೋರಾಟಕ್ಕೆ ಮುಖಂಡರು ಚಾಲನೆಯನ್ನ ನೀಡಿದ್ರು. ಸ್ವಾಮೀಜಿಗಳು, ಶಾಸಕರು, ಜನರಿಂದ ಸಾಂಕೇತಿಕವಾಗಿ ಹೋರಾಟ ನಡೆದಿದ್ದು, ನಾಲೆಗೆ ನೂರಾರು ರೈತರು ಮಣ್ಣು ಹಾಕಿ ಆಕ್ರೋಶವನ್ನ ಹೊರಹಾಕಿದ್ರು. ನಡಿ, ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ. ಲೋಕಸಭೆ ಚುನಾವಣೆ ಮುಗಿದ ಬಳಿಕ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಪಕ್ಷದ ಕಾರ್ಯಕರ್ತರನ್ನ ಭೇಟಿ ಮಾಡಿದರು. ಹುಕ್ಕೇರಿ ಪಟ್ಟಣದ ಕಾಂಗ್ರೆಸ್ ಕಚೇರಿಯಲ್ಲಿ ಚುನಾವಣಾ ಫಲಿತಾಂಶದ ಬಗ್ಗೆ ಕಾರ್ಯಕರ್ತರೊಂದಿಗೆ ಸಚಿವ ಜಾರಕಿಹೊಳಿ ಚರ್ಚೆಯನ್ನ ನಡೆಸಿದರು. ಜಿಲ್ಲಾಡಳಿತದ ವತಿಯಿಂದ ಆಯೋಜಿಸಲಾಗಿದ್ದ ಡೆಂಗಿ ಜಾಗೃತಿ ಜಾಥಾಕ್ಕೆ ಜಿಲ್ಲಾಧಿಕಾರಿ ಗುರುದತ್ತ ಹೆಗಡೆ ಜಿಲ್ಲಾಧಿಕಾರಿ ಕಚೇರಿ ಎದುರು ಚಾಲನೆಯನ್ನ ನೀಡಿದ್ರು. ಬಳಿಕ ಮಾತನಾಡಿ ಗುರುದತ್ತ ಹೆಗಡೆ ಅವರು, ಪ್ರತಿ ವರ್ಷಕ್ಕಿಂತ ಈ ಬಾರಿ ಅತಿ ಹೆಚ್ಚು ಡೆಂಗಿ ಪ್ರಕರಣಗಳು ಕಂಡು ಬಂದಿದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಪ್ರಕರಣಗಳು ಪತ್ತೆಯಾಗ್ತಾ ಇತ್ತು. ಆರೋಗ್ಯ ಇಲಾಖೆ ಹಾಗೂ ವಿವಿಧ ಇಲಾಖೆಗಳು ಈ ಕುರಿತು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಲು ಈಗಾಗಲೇ ಸೂಚಿಸಲಾಗಿದೆ ಅಂತ ತಿಳಿಸಿದ್ರು. ಈ ಡೆಂಗ್ಯೂ ನಿವಾರಣೆಗೆ ಆಯ್ತು ಮತ್ತೆ ನಿಯಂತ್ರಣಕ್ಕಾಯ್ತು ಸರ್ಕಾರಿ ಏನು ಏಜೆನ್ಸಿಗಳ ಏನ್ ಕೆಲಸ ಇರ್ತದೆ, ಸರ್ಕಾರದ ಜೊತೆ ಕೈ ಜೋಡಿಸೋದು, ಅದಕ್ಕಿಂತ ಮುಖ್ಯವಾಗಿ ಜನರು ನಮ್ಮ ಜೊತೆ ಕೈ ಜೋಡಿಸಿದ್ರೆ ಮತ್ತು ಜನರು ಅದರ ಬಗ್ಗೆ ಅವೇರ್ನೆಸ್ ಹೊಂದಿದ್ರೆ ನಾವು ಇದನ್ನ ಒಂದು ಎಫೆಕ್ಟಿವ್ ಆಗಿ ಅದನ್ನ ನಾವು ಎದುರಿಸಬಹುದು. ನಮ್ಮ ಮನೆಯಿಂದನೇ ಸುತ್ತಮುತ್ತ ಎಲ್ಲಿ ವಾತಾವರಣ ಕ್ಲೀನ್ ಇಟ್ಕೊಳ್ಳೋದ್ರ ಜೊತೆಗೆ ಮತ್ತೆ ನಮ್ಮ ಲೊಕ್ಯಾಲಿಟಿಯಲ್ಲಿ ಸಹಿತ ಯಾರ್ಯಾರಿದ್ದಾರೆ ಅವ್ರ ಜೊತೆ ಎಲ್ಲ ಮಾತಾಡ್ಕೊಂಡು ನಿಮ್ಮ ಲೊಕ್ಯಾಲಿಟಿಯನ್ನ ನಾವು ಕ್ಲೀನ್ ಮಾಡ್ಕೊಂಡ್ರೆ ಸಾಕಷ್ಟು ನಿಮ್ಮ ಏನು ಡೆಂಗ್ಯೂ ಹರಡಲಿಕ್ಕೆ ಮಾಧ್ಯಮವಾಗಿ ಮಾಸ್ಕಿಟೋಸ್ ಬರ್ತದೆ, ಸೊಳ್ಳೆ ಬರ್ತದೆ, ಅದನ್ನ ನಿಯಂತ್ರಣ ಮಾಡ್ಬೋದು. ಮತ್ತೆ ನಾವು ಸಹಿತ ಎಲ್ಲ ಸರ್ಕಾರಿ ಏಜೆನ್ಸಿಗಳಿಗೆ ಫಾಗಿಂಗ್ ವಿಚಾರ ಆಯಿತು ಅಥವಾ ಬೇರೆ ಬೇರೆ ಕ್ಲೀನಿಂಗ್ ವಿಚಾರ ಆಯಿತು, ಡ್ರೈನ್ಸ್ಗಳನ್ನು ಕ್ಲೀನ್ ಮಾಡೋದಾಯಿತು, ನೀರು ನಿಲ್ಲದೆ ಇರುವಂಗೆ ಕ್ರಮ ತೆಗೆದುಕೊಳ್ಳೋದಾಯಿತು, ನಾವು ಈಗಾಗಲೇ ಚರ್ಚೆ ಮಾಡಿ ಅವರಿಗೆ ಡೈರೆಕ್ಷನ್ಸ್ ಎಲ್ಲ ಲೋಕಲ್ ಬಾಡೀಸ್ಗಳಿಗೆ ಕೊಟ್ಟಿದ್ದೇವೆ. ಸರ್ಕಾರದ 200 ಯೂನಿಟ್ ಉಚಿತ ವಿದ್ಯುತ್ ಯೋಜನೆ ವಿರುದ್ಧ ಗದಗದಲ್ಲಿ ಆಕ್ರೋಶ ವ್ಯಕ್ತವಾಗಿದೆ. ಗದಗ ನಗರದ ಗಂಗಿಮಡಿ ಬಡಾವಣೆಯ ಬಹುತೇಕ ಮನೆಗಳಿಗೆ ದುಪ್ಪಟ್ಟು ಬಿಲ್ ಬಂದಿದೆ ಎಂದು ಮಹಿಳೆಯರು ಆಕ್ರೋಶಗೊಂಡಿದ್ದಾರೆ. ಉಚಿತ ಯೋಜನೆ ಜಾರಿಗೆ ಮೊದಲು 80 ರಿಂದ 100 ರೂಪಾಯಿ ಬಿಲ್ ಬರ್ತಾ ಇತ್ತು. ಆದರೆ ಈಗ ಪ್ರತಿ ತಿಂಗಳು 400 ರಿಂದ 500, 600 ಬಿಲ್ ಬರ್ತಾ ಇದೆ. 200 ಯೂನಿಟ್ ಉಚಿತ ವಿದ್ಯುತ್ ಯೋಜನೆ ಹಳ್ಳ ಹಿಡಿದಿದೆ ಅಂತ ಸರ್ಕಾರದ ವಿರುದ್ಧ ಮಹಿಳೆಯರು ಕಿಡಿಕಾರಿದ್ದಾರೆ.
ಚಿತ್ರದುರ್ಗದ ಹೊರವಲಯದಲ್ಲಿ ಪತ್ತೆಯಾಗಿದ್ದ 5 ಜನರ ಅಸ್ಥಿ ಪಂಜರ ಬಗ್ಗೆ ಎಫ್ಎಸ್ಎಲ್ ವರದಿ ತನಿಖಾ ಅಧಿಕಾರಿಗಳು ಕೈ ಸೇರಿದೆ. 5 ಅಸ್ಥಿ ಪಂಜರದಲ್ಲಿ ಡ್ರಗ್ ಅಂಶ ಸಿಕ್ಕಿದೆ. ನಿದ್ದೆ ಮಾತ್ರೆಯನ್ನ ಸೇವಿಸಿ ಸಾವನ್ನಪ್ಪಿರಬಹುದು ಎಂದು ಎಸ್ಪಿ ಧರ್ಮೇಂದ್ರ ಕುಮಾರ್ ಮೀನಾ ಮಾಹಿತಿಯನ್ನ ನೀಡಿದ್ದಾರೆ. ಇನ್ನು ಎಫ್ಎಸ್ಎಲ್ ವರದಿ ಬಂದ ಬಳಿಕ ಸುದ್ದಿಗೋಷ್ಠಿಯನ್ನ ನಡೆಸಿ ವರದಿಯಲ್ಲಿದ್ದ ಅಂಶಗಳ ಬಗ್ಗೆ ಮಾಹಿತಿಯನ್ನ ನೀಡಿದ್ರು. ಇನ್ನು ಪ್ರಕರಣದ ಇನ್ನು ಕೆಲವು ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿಲ್ಲ. ಈ ಬಗ್ಗೆ ತನಿಖಾ ಮುಂದುವರಿಸುವುದಾಗಿ ಹೇಳಿದ್ರು. ಕೊಟ್ಟೂರು ಬಸ್ ನಿಲ್ದಾಣದಲ್ಲಿ ತಾಯಿ ಮಗು ಆಯತಪ್ಪಿ ಬಿದ್ದ ಹಿನ್ನೆಲೆ ಸ್ಥಳಕ್ಕೆ ಶಾಸಕ ನೇಮಿರಾಜ್ ನಾಯಕ್ ಭೇಟಿ ನೀಡಿದ್ರು. ಈ ವೇಳೆ ಮಾತನಾಡಿದ ಅವರು, ತಾಯಿ ಮಗು ಸ್ವಲ್ಪ ಯಾಮಾರಿದರೆ ಇಬ್ಬರ ಜೀವ ಕೂಡ ಹೋಗ್ತಾ ಇತ್ತು. ಸದ್ಯಕ್ಕೆ ಅನಾಹುತವಾದ ಸ್ಥಳದಲ್ಲಿ ಮುಂಜಾಗ್ರತೆಯಾಗಿ ಬ್ಯಾರಿಕೇಡ್ ಹಾಕಿದ್ದೇವೆ ಅಂತ ಹೇಳಿದ್ರು. ಬಸ್ ನಿಲ್ದಾಣದ ಮುಂದೆ ಒಂದು ಕಾಲುವೆ ಇದೆ, ಅಂದರೆ ರಾಜಕಾಲುವೆಯನ್ನು ಮಾಡಿದ್ದಾರೆ. ಅದು ಅವೈಜ್ಞಾನಿಕವಾಗಿ ನಿರ್ಮಾಣವಾಗಿದೆ. ಯಾರು ಕಾಮಗಾರಿ ಮಾಡಿದ್ರೋ ಅವರಿಗೆ ನೋಟಿಸ್ ಅನ್ನು ನೀಡುವುದಕ್ಕೆ ಸೂಚನೆಯನ್ನ ಕೊಟ್ಟಿದ್ದೇವೆ ಅಂತ ಕೂಡ ಹೇಳಿದ್ದಾರೆ. ನೈಋತ್ಯ ಪದವೀಧರ ಕ್ಷೇತ್ರದ ಚುನಾವಣೆಗೆ ಪಕ್ಷೇತರ ಅಭ್ಯರ್ಥಿಯಾಗಿ ಮಾಜಿ ಶಾಸಕ ಕೆ ರಘುಪತಿ ಭಟ್ ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ಪಕ್ಷದಿಂದ ಟಿಕೆಟ್ ಮಿಸ್ ಆದ ಹಿನ್ನೆಲೆಯಲ್ಲಿ ಬಿಜೆಪಿಯಿಂದ ಬಂಡಾಯ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ಮೈಸೂರಿನ ಪ್ರಾದೇಶಿಕ ಕಚೇರಿಯಲ್ಲಿ ನಾಮಪತ್ರವನ್ನ